ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಮ್ಮ ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿಯ ವೈರಮುಡಿ ಬ್ರಹ್ಮೋತ್ಸವದ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ನು 2026 ಯಾವ ಡೇಟಿಂದ ಸ್ಟಾರ್ಟ್ ಆಗ್ತಾ ಇದೆ ಮತ್ತು ಏನೇನು ಪ್ರೋಗ್ರಾಮ್ಗಳಿದ್ದಾವೆ, ಎಷ್ಟು ದಿನ ಈ ವೈರಮುಡಿ ಬ್ರಹ್ಮೋತ್ಸವ ನಡೆಯುತ್ತೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಯಾರ್ಯಾರು ಹೋಗಬೇಕು ಅಂತಿದ್ರೋ ಶ್ರೀ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಯ ಜಾತ್ರಾ ಮಹೋತ್ಸವಕ್ಕೆ ಇದನ್ನು ತಪ್ಪದೇ ನೋಡಿ. ನೀವು ಯಾವತ್ತು ನಿಮಗೆ ಬ್ರಹ್ಮರಥೋತ್ಸವ ಯಾವತ್ತು ನಡೆಯುತ್ತೆ, ಏನೇನು ಪ್ರೋಗ್ರಾಮ್ಸ್ ಇದ್ದಾವೆ ಅನ್ನೋ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಗೊತ್ತಿರೋ ಹಾಗೆ ವರ್ಷದಲ್ಲಿ ಈ ಶ್ರೀ ವೈರಮುಡಿ ಬ್ರಹ್ಮೋತ್ಸವ ಅದು ಕೂಡ ಮಾರ್ಚ್ ಮತ್ತು ಏಪ್ರಿಲ್ ಟೈಮಲ್ಲಿ ಬರುತ್ತೆ. ಸ್ನೇಹಿತರೆ, ಈ ಸರಿಯ ಮಾರ್ಚ್ 23ರಿಂದ ಅಂದರೆ ಆಲ್ಮೋಸ್ಟ್ 24ರಿಂದ ಸ್ಟಾರ್ಟ್ ಆಗಿ ಸೋಮವಾರದಿಂದ ಮತ್ತು ಶನಿವಾರ ಅಂದರೆ ಏಪ್ರಿಲ್ 4 ತನಕ ಈ ವೈರಮುಡಿ ಬ್ರಹ್ಮೋತ್ಸವ ನಡೆಯುತ್ತೆ. ಸ್ನೇಹಿತರೆ, 23ರಿಂದ 4ನೇ ತಾರೀಕು ಆಲ್ಮೋಸ್ಟ್ ನಿಮಗೆ 12ರಿಂದ 13 ದಿನ ಈ ವೈರಮುಡಿ ಬ್ರಹ್ಮೋತ್ಸವ ನಡೆಯುತ್ತೆ. ವೀಕ್ಷಕರೇ, ಕೃಷ್ಣಮುಡಿ, ವೈರಮುಡಿ, ಇನ್ನೊಂದು ವಜ್ರಮುಡಿ, ಈ ಥರ 3 ಇದಿದ್ದಾವೆ. ಆ್ಯಕ್ಚುಲಿ ಬೇರೆ ಇದೆಲ್ಲ ವೈರಮುಡಿ ಕಿರೀಟನ ಅದಕ್ಕೆ ನಮ್ಮ ವೆಂಕಟೇಶ್ ಚೆಲುವನಾರಾಯಣ ಸ್ವಾಮಿಗೆ ಹಾಕಿ ಅದಕ್ಕೆ ಉತ್ಸವನ ಮಾಡೋದನ್ನೇ ಆ ವೈರಮುಡಿ ಉತ್ಸವ ಅಂತ ಕರೀತಾರೆ. ಸ್ನೇಹಿತರೆ, ಅದನ್ನೇ ನೋಡೋಕ್ಕೋಸ್ಕರನೇ ತುಂಬ ಜನ ರಥದ ಬೀದಿಗಳಲ್ಲೆಲ್ಲ ಇದನ್ನು ವೈರಮುಡಿ ಉತ್ಸವ, ಒಂದು ಬೆಳಗಿನ ಜಾವ ಮಾಡೋ ಅಂಥ ವೈರಮುಡಿ ಉತ್ಸವ ಇದು ತುಂಬಾ ವಿಶೇಷವಾಗಿರುತ್ತೆ. ಯಾರ್ಯಾರು ನೀವು ಪಾಲ್ಗೊಳ್ಬೇಕು ಅಂತಿದ್ರೆ ಪ್ರತಿಯೊಬ್ಬರು ತಪ್ಪದೇ ಪಾಲ್ಗೊಳ್ಳಿ. ಸ್ನೇಹಿತರೆ, ಏನೇನು ಕಾರ್ಯಕ್ರಮಗಳಿದ್ದಾವೆ, ಯಾವ ಡೇಟಿಗೆ ನೀವು ಹೋಗ್ಬೋದು ಅಂತ ಪ್ರತಿಯೊಂದು ನೋಡ್ತಾ ಹೋಗೋಣ ಈ ವೈರಮುಡಿ ಚೆಲುವನಾರಾಯಣ ಸ್ವಾಮಿ ಬ್ರಹ್ಮೋತ್ಸವಕ್ಕೆ. ಸ್ನೇಹಿತರೆ, ಫಸ್ಟು ಆಗ ಬ್ರಹ್ಮೋತ್ಸವದಲ್ಲಿ ಸೋಮವಾರ ಏನೇನಿದೆ ವೈರಮುಡಿ ಬ್ರಹ್ಮೋತ್ಸವಕ್ಕೆ ಅಂಕುರಾರ್ಪಣೆ, ಅದು ನಿಮಗೆ ಮಂಡೇ ಸ್ಟಾರ್ಟ್ ಆಗುತ್ತೆ, ಸಂಜೆ 6ರಿಂದ 8 ಗಂಟೆ ತನಕ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಅದಾದಮೇಲೆ ಕಲ್ಯಾಣೋತ್ಸವ ಮಂಗಳವಾರ 24, ದಾರಾ ಮಹೋತ್ಸವ, ಆದಿವಾಸರ ರಕ್ಷಾಬಂಧನ, ಧ್ವಜಪತ್ರಿಕೆ, ಕಲ್ಯಾಣೋತ್ಸವ ನಿಮಗೆ ಟ್ಯೂಸ್ಡೇ ನಡೆಯುತ್ತೆ. ಅದಾದಮೇಲೆ 25ಕ್ಕೆ ಧ್ವಜಾರೋಹಣದಿಂದ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತವೆ. ಬೆಳಗ್ಗೆ 8ರಿಂದ 10 ಗಂಟೆ ಹೊತ್ತಿಗೆ ಧ್ವಜಾರೋಹಣ. ಅದಾದಮೇಲೆ ಗುರುವಾರ ನಮಗೆ ರಾಮಾನುಜಾಚಾರ್ಯರಿಗೆ ಅಭಿಷೇಕ, ಶೇಷವಾಹನ ರಾತ್ರಿ 9 ನಂತರ ಅಭಿಷೇಕ ಅಂದರೆ ಶೇಷವಾಹನ ಅಭಿಷೇಕ, ತುಂಬ ವಿಶೇಷವಾದ ಪೂಜೆಗಳೆಲ್ಲ ನಡೀತವೆ. ಸ್ನೇಹಿತರೆ, ಅದಾದಮೇಲೆ ಒಂದೊಂದೇ ನೋಡ್ತಾ ಹೋಗೋಣ. ಈಗ 27 ಗುರುವಾರ ನಾಗವಲ್ಲಿ ಮಹೋತ್ಸವ, ರಾಮನವಮಿ 2ರಿಂದ ಮಧ್ಯಾಹ್ನ 1ರಿಂದ ರಾತ್ರಿ 9 ಗಂಟೆ ತನಕ 2 PM ಇಂದ ನಾಗವಲ್ಲಿ ಮಹೋತ್ಸವ ರಾಮನವಮಿ. ಮತ್ತು 28 ಶನಿವಾರ ಶ್ರೀ ವೈರಮುಡಿ ಕಿರೀಟಧಾರಣೆ ಮಹೋತ್ಸವ ರಾತ್ರಿ 8ರಿಂದ ಮುಂಜಾನೆ 4ವರೆಗೆ, ರಾತ್ರಿ 8ರಿಂದ ಮುಂಜಾನೆ 4 ಗಂಟೆ ತನಕ 28. ಸ್ನೇಹಿತರೆ, ಶ್ರೀ ವೈರಮುಡಿ ಕಿರೀಟಧಾರಣ ಮಹೋತ್ಸವ ಇದು ನಿಮಗೆ ಇದಕ್ಕೆ ಹೋಗಬೇಕಾಗುತ್ತೆ. ನೀವು ಪ್ರತಿಯೊಬ್ಬರು ಇದನ್ನು ನೆನ್ಪಿಟ್ಕೊಳ್ಳಿ. 4ನೇ ತಿರುನಾಳು ಪುಷ್ಪ ನಕ್ಷತ್ರ ಆ ಟೈಮಲ್ಲಿ ನಿಮಗೆ 28 ಶನಿವಾರ ತುಂಬ ಜನ ಹೋಗ್ಬೋದು, ಶನಿವಾರ ಭಾನುವಾರ 28 ಶ್ರೀ ವೈರಮುಡಿ ಕಿರೀಟಧಾರಣ ಮಹೋತ್ಸವ. ಅದಾದಮೇಲೆ 29 ಪ್ರಹ್ಲಾದ ಪರಿಪಾಲನಾ, ಟೈಮಿಂಗ್ಸ್ ಎಲ್ಲ ಇಲ್ಲೇ ಬರೆದಿದ್ದಾರೆ, ಪ್ರತಿಯೊಬ್ಬರು ನೋಡ್ಕೊಳ್ಳಿ. 30 ಸೋಮವಾರ ಗಜೇಂದ್ರ ಮೋಕ್ಷ, ಕುದುರೆ ವಾಹನ, ಆನೆ ವಾಹನ, ವಿಶೇಷ ಪಡಿಯತ್ತ, ಇವೆಲ್ಲ ಪೂಜೆಗಳು ನಡೀತವೆ. ಸ್ನೇಹಿತರೆ, ಅದಾದಮೇಲೆ ನಿಮಗೆ 1ನೇ ತಾರೀಕು ಬುಧವಾರ ತೆಪ್ಪೋತ್ಸವ 28, 29 ಗುರುತಿಟ್ಕೊಳ್ಳಿ. ಅದಾದಮೇಲೆ ನಿಮಗೆ ಅವು ಮೇಯ್ನು ಉತ್ಸವ ನಡೆಯೋದು ಅವತ್ತು ನಿಮಗೆ, ಅದು ಕೂಡ ನೈಟ್ 8ರಿಂದ ಶನಿವಾರ ಭಾನುವಾರ ನೀವು ಅದಾದಮೇಲೆ 1ನೇ ತಾರೀಕು ತೆಪ್ಪೋತ್ಸವ ನಡೆಯುತ್ತೆ. ಗುರುವಾರ 2ನೇ ತಾರೀಕು ಶ್ರೀ ನಾರಾಯಣ ಸ್ವಾಮಿ ಜಯಂತಿ, ಸಂಧಾನ ಸೇವೆ, ಪೂರ್ಣಾಭಿಷೇಕ. ಮತ್ತು ಅದಾದಮೇಲೆ ನಿಮಗೆ ಶುಕ್ರವಾರ ಶ್ರೀ ನಾರಾಯಣ ಸ್ವಾಮಿಗೆ ಅಭಿಷೇಕ. ಅದಾದಮೇಲೆ 4ನೇ ದಿನ ಎಂಡಿಂಗು ಶ್ರೀ ಅಮ್ಮನವರು ಮತ್ತು ಶ್ರೀ ಯೋಗ ನರಸಿಂಹಸ್ವಾಮಿಯವರಿಗೆ ಮಹಾಭಿಷೇಕ, ಮಹಾವಿಧಿನ ಮತ್ತು ಸೇವೆ, ಏನು 2 ತುಂಬ ಸೇವೆಗಳೆಲ್ಲ ಇರ್ತವೆ. ಅಲ್ಲಿಗೆ ಅದು ನಮ್ಮ ವೈರಮುಡಿ ಮಹೋತ್ಸವದ ಎಂಡಿಂಗು. ಸ್ನೇಹಿತರೆ, ಹಾಗಾಗಿ ನೀವು ಯಾರೇ ಭಾಗವಹಿಸಬೇಕಾದ್ರೂ 28, 29 ಶನಿವಾರ ಭಾನುವಾರ, ಶನಿವಾರ ರಾತ್ರಿ 8 ಗಂಟೆಯಿಂದ ಭಾನುವಾರ 9 ಗಂಟೆ ಮಾರ್ನಿಂಗ್ 4 ಗಂಟೆ ತನಕನೂ ಈ ವೈರಮುಡಿ ಉತ್ಸವ ನಡೆಯುತ್ತೆ. ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ. ಸ್ನೇಹಿತರೆ, ನೀವೇನಾದ್ರು ಮೇಲ್ಕೋಟೆ ಜಾತ್ರೆಗೆ ಹೋಗಲೇಬೇಕು ಅಂತಿದ್ದರೂ ಇವೆಲ್ಲ ಕಾರ್ಯಕ್ರಮಗಳನ್ನ ನೋಡ್ಕೊಳ್ಳಿ. ಪ್ರತಿಯೊಬ್ಬರು ಈ ನಮ್ಮ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿನ ನೀವು ಕಣ್ ತುಂಬ್ಕೋಬೋದು. ಸ್ನೇಹಿತರೆ, ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನು ಪ್ರತಿಯೊಬ್ಬರಿಗೂ ಈ ವೈರಮುಡಿ ಬ್ರಹ್ಮೋತ್ಸವದ ಬಗ್ಗೆ, ಕಾರ್ಯಕ್ರಮ ಲಿಸ್ಟ್ ಬಗ್ಗೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದೀನಿ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಲೈಕ್ ಮಾಡಿ, ಶೇರ್
ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಾನು ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಿರ್ತೀನಿ. ಏನೇ ಇನ್ಫಾರ್ಮೇಷನ್ ಬೇಕಾದ್ರೂ ವೈರಮುಡಿ ಉತ್ಸವದ ಬಗ್ಗೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ನಾನು ಹೆಲ್ಪ್ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಟೇಕ್ ಕೇರ್. ಬಾಯ್.